ಪಿಂಕಿ ಪಿಂಕಿ ಹೇಳಕ್ಕ. ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಕೂತಿದ್ಯಾ? ಇವತ್ತು ಹುಡುಗಿ ನೋಡೋಕೆ ಬರ್ತಾರೆ ಹುಡುಗನ ಕಡೆಯವರು. ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಮ್ಮ ಒಬ್ಬರೇ. ನೀನು ನನ್ನ ರೆಡಿ ಮಾಡ್ತೀಯಾ, ರೇಗಿಸ್ಕೊಂಡು ಮನೆ ತುಂಬ ಓಡಾಡ್ತೀಯಾ, ಹಾಗೆ ಹೀಗೆ ಅಂತ ನಾನೇನೋ ಅಂದ್ಕೊಂಡ್ರೆ ನೀನು ಬಂದರೆ ಇಲ್ಲಿ ಈ ಥರ ಕೂತಿದ್ಯಾ ಸಪ್ಪಗೆ. ಏನಾಯಿತು? ಹುಷಾರಿಲ್ವಾ? ಅಯ್ಯೋ ಹಾಗೇನಿಲ್ಲಕ್ಕ, ಯಾಕೋ ತಲೆ ನೋಯ್ತಾ ಇತ್ತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ನಾನು ಅಮ್ಮಂಗೆ ಹೆಲ್ಪ್ ಮಾಡಬೇಕಾ? ಹೋಗಿ ಮಾಡ್ತೀನಿ ಬಿಡು. ನೀನು ಅಮ್ಮಂಗೆ ಹೆಲ್ಪ್ ಮಾಡೋದೇನು ಬೇಡ, ಅಮ್ಮನೇ ಮಾಡ್ಕೋತಾರೆ ಬಿಡು. ಯಾಕೆ ಹೀಗಿದೆಯಾ ನೀನು ಅಂತ ಕೇಳ್ತಿರೋದು ನಾನು. ಆರಾಮಾಗಿರ್ಬೋದಲ್ವಾ? ಯಾಕೆ ಈ ಥರ ಕೂತಿದ್ಯಾ? ಏನಿಲ್ಲಕ್ಕ, ಆರಾಮಾಗೇ ಇದ್ದೀನಿ. ನಡಿ, ನಾನು ನಿನ್ನ ರೆಡಿ ಮಾಡ್ತೀನಿ, ಟೈಮ್ ಆಯಿತು. ಲೇ, ನಿಂಗೆ ಹುಷಾರಿಲ್ಲ ಅಂದರೆ ಹೇಳು, ಹಾಸ್ಪಿಟ್ಲಿಗಾದ್ರೂ ಹೋಗೋಣ. ನೀನು ಈ ಥರ ನಾನು ನೋಡೋಕ್ಕಾಗಲ್ಲಪ್ಪ. ಏನಿಲ್ಲಕ್ಕ, ನಾನು ಚೆನ್ನಾಗಿದ್ದೀನಿ. ನಡಿ, ರೆಡಿ ಮಾಡ್ತೀನಿ. ಸರಿ ಆಯಿತು, ಬಾ. ಓಹ್, ಬಂದ್ರೆ ಮಾವ, ಅತ್ತೆ, ಶ್ರೀಕಾಂತ್ ಅವರೇ, ಕವಿತಾ ಬಂದ್ರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಪ್ರೇಮ, ಎಲ್ಲವ ಸಾವಿತ್ರಿ ಬರ್ನಿಲ್ವಾ? ಇಲ್ಲ ಅತ್ತೆ, ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ, ಮನೆ ಕೆಲಸ ಎಲ್ಲ ನೋಡ್ಕೋಬೇಕಲ್ವಾ. ಇಬ್ಬರು ಬಂದ್ಬಿಟ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಬರಲಿಲ್ಲ. ಒಂದು ನಿಮಿಷ ಅತ್ತೆ ಕೂತಿರಿ. ಪ್ರೀತಿ ರೆಡಿ ಆಗ್ತಿದ್ದಾಳೆ, ಅಪ್ಪ ಅಮ್ಮನ ಕರೆದ್ಬಿಟ್ಟು ಬರ್ತೀನಿ. ಸರಿ ಕಣವ. ಏ ಅಣ್ಣ, ಯಾಕೋ ಮುಖ ಹಿಂಗೆ ಮಾಡ್ಕೊಂಡು ಕೂತಿದ್ಯಾ? ಹಾಂ ಕವಿತಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ. ಸರಿಯಪ್ಪ. ಓ ಬಿಗ್ರೆ, ಬಂದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬಿಗ್ರೆ, ಚೆನ್ನಾಗಿದ್ದೀವಿ, ಬನ್ನಿ ಕೂತ್ಕೊಳ್ಳಿ. ಹೆಂಗೋ ಬಿಗ್ರೆ, ಪ್ರೇಮನ್ ದಯೆಯಿಂದ ನಿಮ್ಮಂತ ದೊಡ್ಡ ಮನುಷ್ಯರು ನನ್ನ ಮಗಂಗೆ ಹೆಣ್ಣು ಕೊಡಂಗಾಯ್ತು. ಅಯ್ಯೋ, ಏನು ಹಿಂಗೆ ಮಾತಾಡ್ತಿದ್ದೀರಾ? ನಿಮ್ಗಿಂತ ದೊಡ್ಡ ಮನುಷ್ಯರು ಯಾರಿದ್ದಾರೆ? ಹತ್ತೂರಲ್ಲಿ ನ್ಯಾಯ ಹೇಳೋರು ನೀವು. ಬೇಕಾದಷ್ಟು ಆಸ್ತಿ ಅಂತಸ್ತಿದೆ, ಏನೋ ಪರಿಸ್ಥಿತಿ ಕೆಟ್ಟಿದೆ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡ್ಸ್ಕೊಬಿಡಿ. ಹೌದು ಗೌಡ್ರೆ, ಅದೇ ನಂಬಿಕೆ ನೋಡಿ, ಎಲ್ಲ ನಿಮ್ಮ ಮಗಳು ದಯೆ. ಓ ಬಿಗ್ರೆ, ಬಂದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಎಲ್ಲಿ ಪ್ರೀತಿ ಕರ್ಕೊಬನ್ನಿ. ಮತ್ತಳೆ ರೆಡಿ ಆಯ್ತಾಳೆ. ಬಂದ್ಲು. ಅತ್ತೆ, ಮಾವ, ಶ್ರೀಕಾಂತ್ ಅವರೇ, ಕವಿತಾ ನೋಡಿ, ಇವಳೆ ನನ್ನ ತಂಗಿ ಪ್ರೀತಿ ಅಂತ. ಅಯ್ಯೋ ಬಿಡವ, ನಿನಗಿಂತ ಮುದ್ದಾಗವಳೆ ಕಣವ. ಏನು ಅಕ್ಕ ತಂಗಿರಿಬ್ರೂ ದೇವತೆ ಹಂಗಿದ್ದೀರಿ ಬಿಡಿ. ಎಷ್ಟು ಚೆನ್ನಾಗವಳೆ ನನ್ನ ಸೊಸೆ. ಹೌದಕ್ಕೆ ಪ್ರೀತಿ ಅದಕ್ಕೆ ಸೇಮ್ ನಿಮ್ಮ ಥರನೇ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ನಮ್ಮ ಅಣ್ಣಂಗಂತೂ ಸೂಪರ್ ಜೋಡಿ. ಎಂಥ ಒಳ್ಳೆ ಅತ್ತಿಗೆದಿರನ್ನೇ ತಂದಿದ್ದೀವಿ ನಾವು ನೋಡಿ. ತುಂಬ ಖುಷಿ ಆಯ್ತು ಅದಕ್ಕೆ, ತುಂಬ ಚೆನ್ನಾಗಿದ್ದಾರೆ. ಪ್ರೀತಿ ಅದಕ್ಕೆ ಹಾಯ್, ನಾನು ನಿಮ್ಮ ನಾದ್ನಿ ಕವಿತಾ ಅಂತ. ಹಾಯ್ ಕವಿತಾ. ನಮ್ಮ ಪ್ರೇಮ ಚೆನ್ನಾಗವಳೆ ಬಿಡು, ನನ್ನ ಸೊಸೆ ನಿನ್ನಂಗೆ ತಕ್ಕನಂಗವಳೆ. ಎಲ್ಲ ಒಳ್ಳೇದೇ ಆಯ್ತದೆ, ಎಲ್ಲ ಒಳ್ಳೇದೇ ಆಯ್ತದೆ ಕಣವ. ನನ್ನ ಮಕ್ಳು ಹಂಗೇನೆ, ಇಬ್ರೂ ಹಂಗೇನೆ ಒಳ್ಳೆ ದೇವತೆಯರಿದ್ದಂಗೆ ಅವರೇ. ಆದರೆ ಇವಳು ಒಬ್ಳು ಮಾತ್ರ ತುಂಟಿ, ನಮ್ಮ ಸಣ್ಣ ಮಗಳು ಚಿಕ್ಕವಳು. ಓ, ಇನ್ನೂ ಒಬ್ಳಿದ್ದಾಳೆ ಅಲ್ವಾ ನಿಮಗೆ? ಏನು ಪಿಂಕಿ ಬೊವ್ವ ಈ ಕಡೆಗೆ? ಇವಳೆ ಮಾವ, ಪಿಂಕಿ ಅಂತ, ನನ್ನ ಕೊನೆ ತಂಗಿ. ಓ, ಚಿಕ್ಕವಳು ಇವಳು. ಇನ್ನೂ ಅದಕ್ಕೆ ಚಿಕ್ಕ ಮಕ್ಕಳು ಥರ ಅವಳೆ. ಚಿಕ್ಕ ಮಗಳು ತುಂಬ ಪ್ರೀತಿನ ಸಾಕಿದ್ದೀನಿ ಅನಿಸ್ತದೆ ಇವಳನ್ನ. ಹೌದು ಬಿಗ್ರೆ, ತುಂಬ ಪ್ರೀತಿನ ಸಾಕ್ಬಿಟ್ಟಿದ್ದೀನಿ. ತುಂಬ ಮುದ್ದು ಅವಳು ಅಂದರೆ ನಮಗೆ, ಸಣ್ಣ ಮಗಳಲ್ವಾ ಅದಕ್ಕೆ. ಯಾಕೆ ಕೂತ್ಬಿಟ್ಟಿರಿ ಶ್ರೀಕಾಂತ್ ಅವರೇ? ನನ್ನ ತಂಗಿ ನೋಡಿ. ನೋಡಿ ಪ್ರೀತಿನೂ ಮಾಡಾಯ್ತು ಅದಕ್ಕೆ. ಆದರೆ ನೀವು ಬೇರೆ ಹುಡುಗನ ತೋರಿಸ್ತಿದ್ದೀರಾ ನನಗೆ. ಪ್ರೀತಿ ನೋಡು, ಶ್ರೀಕಾಂತ್ ಅವನ ಫೋನಲ್ಲಿ ಅಷ್ಟೇ ಅಲ್ವಾ ನೋಡಿದ್ದು, ಡೈರೆಕ್ಟಾಗಿ ನೋಡು. ಇಷ್ಟ ಆದ್ರಾ? ಕೊಡವಾ ಕಾಪಿ ಟೀ ಕೊಡವಾ? ಕೂತ್ಕೋ ಪ್ರೇಮ. ನಮಗಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಕಣವ, ತುಂಬ ಇಷ್ಟ ಆದ್ಲು ನನ್ನ ಸೊಸೆ. ಆದಷ್ಟು ಬೇಗ ಎಲ್ಲ ಶಾಸ್ತ್ರನೂ ಬೇಗ ಮಾಡಿಬಿಟ್ಟು ಮದುವೆ ಮಾಡಿಬಿಡೋದ. ಆಯ್ತು ಮಾವ, ನೀವು ಹೇಗೆ ಹೇಳ್ತೀರೋ ಹಾಗೆ. ಶ್ರೀಕಾಂತ್ ಅವರೇ, ನೀವೇನು ಹೇಳ್ತೀರಾ? ನಂದೇನಿದೆ ಅದಕ್ಕೆ, ನೀವೆಲ್ಲ ಒಪ್ಕೊಂಡು ಹೆಂಗೆ ಹೇಳ್ತೀರೋ ಹಂಗೆ. ಅಮ್ಮ, ನಿಮ್ಗೆ ಹುಡುಗ ಇಷ್ಟ ಆದ್ರಾ? ಏನು ಹೇಳ್ತೀರಾ ನೀವು? ನೀನು ಹುಡ್ಕಿದ್ಮೇಲೆ ನಮ್ದು ಇನ್ನೇನವ ಮಾತು. ನೀನು ಹೇಳ್ದಂಗೆ ಆಗಲಿ. ಎಲ್ಲರೂ ಇಷ್ಟಪಟ್ಟವ್ರೆ, ಎಲ್ಲರೂ ಒಪ್ಕೊಂಡವ್ರೆ. ಗಂಡು ಹೆಣ್ಣು ಎರಡು ಮನೆ ಜನ ಎಲ್ಲ ಒಪ್ಕೊಂಡವ್ರೆ. ಇನ್ನೇನು ಮಾತಾಡೋಕೈತೆ? ಮುಂದುವರ್ಸೋಣ. ಮುಂದೆ ಏನು ಮಾಡೋದು, ಶಾಸ್ತ್ರಗಳು ಸಂಪ್ರದಾಯ ಎಲ್ಲ ನೋಡ್ಕೊಂಡು ಸಂಪ್ರದಾಯ ಪ್ರಕಾರ ಮಾಡಿಕೊಂಡು ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋದೇ. ಏನೋ ಪ್ರೇಮ, ಎಲ್ಲ ಒಪ್ಕೊಂಡಾಯ್ತು, ಎಲ್ಲ ಒಳ್ಳೇದಾಯ್ತು. ನಿನ್ನಿಂದ ಇವತ್ತು ಇಷ್ಟು ಮುದ್ದಾಗಿರೋ ಸೊಸೆ ನನ್ನ ಮನೆ ಬತ್ತವಳೆ. ಮಹಾಲಕ್ಷ್ಮಿ ಇದ್ದಂಗೆ ಅವಳೆ ಕಣವ. ಅಯ್ಯೋ, ಹೊಸಿ ಸಂತೋಷ ಆಯ್ತಲ್ಲ ನನಗೆ. ಆದಷ್ಟು ಬೇಗ ಎಲ್ಲ ನೋಡ್ಬಿಟ್ಟು ಯಾವ್ದಾರು ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಕೊಬಿಡತ್ತೆ ಕಣವ ಪ್ರೇಮ. ಸರಿ ಅತ್ತೆ, ನೀವೆಲ್ಲ ಒಪ್ಕೊಂಡ್ಮೇಲೆ ನಂದೇನಿಲ್ಲ, ಎಲ್ಲರೂ ಒಪ್ಕೊಂಡ್ರಲ್ಲ ಅದೇ ಸಂತೋಷ. ನನ್ನ ಮಗಳು ಪ್ರೇಮ ಹೇಳಿದ್ಮೇಲೆ ಅಷ್ಟೇ, ಇನ್ನೇನು ಮಾತಾಡಂಗಿಲ್ಲ ನಾವು. ಎಲ್ಲ ನಿನ್ನಿಂದ ಪ್ರೇಮ, ಎಲ್ಲ ನಿನ್ನಿಂದ ಕಣವ. ಎಲ್ಲ ಒಳ್ಳೇದಾಗಲಿ ಅಷ್ಟೇ ನಾವು ಆಸೆ ಪಡೋದು. ವಾ ಪ್ರೀತಿ, ನನ್ನ ಮಗ ಒಪ್ಕೆಯೋ ನಿಂಗೆ? ಹಾಂ ಮಾವ, ನನ್ಗೆ ಒಪ್ಕೆ. ಓ ಅದಕ್ಕೆ ಏನು ಆಲ್ರೆಡಿ ಮಾವ ಅಂತಿದ್ದೀರಾ? ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀರಾ ಅಂತಾಯ್ತು. ತರಲೆ ಕವಿತಾ, ಸುಮ್ಮನೆ ಕೂತ್ಕೋ. ಆಯ್ತು ಅದಕ್ಕೆ. ಅದು ಸರಿ, ಪಿಂಕಿ ಅವ್ರು ಯಾಕೆ ಒಂಥರ ಬೇಜಾರಾಗಿದ್ದಾರೆ? ಯಾಕೆ ಹುಷಾರಿಲ್ವಾ ಅವ್ರಿಗೆ? ಪ್ರೇಮ ಅದಕ್ಕೆ ಅದೇ ಅವ್ಳಿಗೇನೋ ಹುಷಾರಿಲ್ಲ, ತಲೆನೋ ಅನ್ಸುತ್ತೆ, ಸಪ್ಪಗಿದ್ದಾಳೆ ಬೆಳಗ್ಗೆಯಿಂದ. ಇಲ್ಲ ಅಂದ್ರೆ ಅವಳು ನಮ್ಮನ್ನ ಸುಮ್ಮನೆ ಕೂರಕ್ ಬಿಡ್ತಿದ್ಲಾ? ಪಟ ಅಂತ ಮಾತಾಡ್ತಿರ್ತಾಳೆ, ಮನೆ ತುಂಬ ಓಡಾಡ್ತಿರ್ತಾಳೆ. ನಿಮ್ಮ ತಲೆಲ್ಲ ತಿಂದಾಕ್ಬಿಡ್ತಿದ್ಲ ಅವಳು. ನಿಮ್ಮ ಪುಣ್ಯ ಅನ್ಕೊಳ್ಳಿ ಅವಳು ಇವತ್ತು ಆ ಥರ ಇರೋದು.
ಹೌದೌದು, ಅಯ್ಯೋ ಭಾಳ ತಲಹಟ್ಟೆ ನನ್ನ ಚಿಕ್ಕ ಮಗಳು. ಅಯ್ಯೋ ಹಂಗೆ ಇರ್ಬೇಕು ತಗೊಳ್ಳಿ, ಹಂಗೆ ಇರಬೇಕು ಮಕ್ಕಳು. ಕೊನೆ ಮಗಳಲ್ವಾ, ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ಟಿದ್ದೀರಿ, ಅದಕ್ಕೆ ಹಂಗೆ. ಅಯ್ಯೋ ಪಾಪ ಇವತ್ತೇ ಹುಷಾರು ತಪ್ಪಿಬಿಟ್ಟದಲ್ಲ ಅದು. ಚೆನ್ನಾಗಿ ನಮ್ಮ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಇರೋದೋ ಏನೋ ಪಾಪ. ನೋಡಿ ಇವತ್ತೇ ಹಂಗೆ ಆಗ್ಬಿಟ್ಟದೆ, ಅದಕ್ಕೆ ಸಪ್ಪಕದೆ ಯಾಕೋ ಮಗ. ಅದೇನು ನೋಡವ ಪ್ರೇಮ, ಏನಾರ ಆಸ್ಪತ್ರೆ ಕರ್ಕೊ ಹೋಗ್ಬೇಕಾ ಏನೋ. ಹೌದತ್ತ, ಇದ್ದಿದ್ರೆ ಖುಷಿಯಾಗಿ ಆರಾಮಾಗಿ ಇರ್ತಿದ್ಲು, ಎಲ್ಲಾರನ್ನೂ ರೇಗಿಸ್ಕೊಂಡು. ಇವತ್ತಂತೂ ನಮ್ಮ ಪ್ರೀತಿನ ಬಿಡ್ತಿರ್ಲಿಲ್ಲ ಬಿಡಿ, ಸಿಕ್ಕಾಬಟ್ಟೆ ರೇಗಿಸ್ತಿದ್ಲು. ಆದರೆ ಏನು ಮಾಡೋದು, ಯಾಕೋ ಇವತ್ತು ಹುಷಾರು ತಪ್ಪಿಟ್ಟಿದ್ದಾಳೆ, ಫುಲ್ ಸಪ್ಪಗಿದ್ದಾಳೆ. ಏನೋ ನೀವು ಕರೆದ್ರಲ್ಲ ಅಂತ ಬಂದು ಒಂದು ನಿಮಿಷ ನಿಂತಿದ್ಲಿಲ್ಲ ಅಷ್ಟೇ, ಮಲ್ಕೊಂಡ್ಲು ಅನ್ಸುತ್ತೆ. ಹೋಗ್ಲಿ ಬಿಡಿ ಅತ್ತ, ಇನ್ನೊಂದ್ಸತಿ ಬರೋಷ್ಟು ಫುಲ್ ಸ್ಟಡಿಯಾಗಿರ್ತಾಳೆ, ನೀವೇ ನೋಡಿರಂತೆ. ಸರಿ ಕಣವ ಪ್ರೇಮ, ಆಯ್ತು ಮತ್ತೆ ಹೊಡ್ತೀವಿ ನಾವು, ಟೈಮ್ ಆಯ್ತದೆ. ಅದೇನು ಮುಂದೆ ನೋಡಿಕೊಂಡು ಶಾಸ್ತ್ರಗಳದ್ದೇನು ಕೇಳ್ಕೊಂಡು ಮಾಡ್ಕೊಳ್ಳೋಣ. ಇಲ್ಲೇ ನೋಡಿ ಮುಂದೆ ಏನು, ಯಾವಾಗ, ಯಾವ ದಿನ ಒಳ್ಳೆ ದಿನ ಎಲ್ಲ ಕೇಳಿ ವಿಚಾರಿಸಿ ಫೋನ್ ಮಾಡಿ, ಅದೇನು ನೀವು ಬೇಗ ನಿಶ್ಚಿತಾರ್ಥ ಮಾಡಿಕೊಂಡು ಒಂದು ಒಳ್ಳೆ ದಿನ ನೋಡ್ಕೊಂಡು ಮದುವೆ ಮಾಡ್ಬಿಡೋದ. ಏನಂತೀರ ಬಿಗ್ರೆ? ನಮ್ದೇನಿಲ್ಲ ಬಿಗ್ರೆ, ನನ್ನ ಮಗಳು ಪ್ರೇಮ ಹೆಂಗೆ ಹೇಳ್ತಾಳೋ ಹಂಗೆ, ನೀವು ಅವಳು ಹೆಂಗೆ ಹೇಳ್ತಾಳೋ ಹಂಗೆ ನಾವು ಮಾಡೋದೇ ಅಷ್ಟೇ ನಮ್ಮ ಕರ್ತವ್ಯ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನನ್ನ ಮಗಳು ಒಳ್ಳೆ ಮನೆಗೆ ಸೇರ್ತಾಳೇನೋ ಖುಷಿ ನಮಗೂ ಐತೆ, ಎಲ್ಲ ಒಳ್ಳೇದೇ ಆಯ್ತದೆ, ಸುಮ್ಮನಿರಿ. ಹೆಂಗೋ ಬಿಗ್ರೆ, ನಿಮ್ಮಿಬ್ರು ಮಕ್ಕಳಿಂದ ನನ್ನ 2 ಮನೆ ಒಂದಾಗಿ ಎಲ್ಲ ಸಂತೋಷವಾಗಿ ಸುಖವಾಗಿರ್ಬೇಕು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಬೇಕ್ರಿ ನನಗೆ. ತಲೆ ಕೆಡ್ಸ್ಕೊಬೇಡಿ ಬಿಗ್ರೆ, ನೀವು ಎಲ್ಲ ಒಳ್ಳೇದಾಯ್ತದೆ. ನನ್ನ ಮಗಳು ಪ್ರೇಮ ಎಲ್ಲ ಸರಿ ಮಾಡ್ತಾಳೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು ಬಿಗ್ರೆ, ಎಲ್ಲ ಒಂದಾಗಿ ಎಲ್ಲ ಖುಷಿಯಾಗಿ ನನ್ನ ಮಕ್ಕಳು ಒಟ್ಟಿಗೆ ಇದ್ರೆ ಅಷ್ಟೇ ಸಾಕು ಬಿಗ್ರೆ. ಶ್ರೀಕಾಂತ್ ಅವರೇ, ಯಾಕೆ ಏನಾಯ್ತು? ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂಥರ ಇದ್ದೀರಾ ಸಪ್ಪಗೆ, ಏನಾಯ್ತು? ಯಾಕೆ ಬೇಜಾರಾಗಿದ್ದೀರಾ? ಏನಿಲ್ಲ ಅದಕ್ಕೆ, ಚೆನ್ನಾಗಿದ್ದೀನಿ. ನೀವೆಲ್ಲ ಮಾತಾಡ್ತಿದ್ರಲ್ವಾ, ನಾನು ಏನು ಮಾತಾಡೋದು, ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಷ್ಟೇ, ಬೇರೆ ಏನಿಲ್ಲ ಅದಕ್ಕೆ. ಏನಿಲ್ಲ ಅದಕ್ಕೆ, ಸುಮ್ಮನೆ ಕೂತಿದ್ದೆ. ನೀವೆಲ್ಲ ದೊಡ್ಡವ್ರು ಮಾತಾಡ್ತಿದ್ದೀರಾ, ನಾನೇನು ಮಾತಾಡೋದು ಮಧ್ಯದಲ್ಲಿ, ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಷ್ಟೇ, ಬೇರೆ ಏನಿಲ್ಲ ಅದಕ್ಕೆ. ಹೌದಾ, ನನ್ನ ತಂಗಿ ನೋಡಿದ್ರಾ? ಇಷ್ಟ ಆದ್ಲು ತಾನೆ? ಆಮೇಲೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿರಾ? ಇಲ್ಲ ಅದಕ್ಕೆ, ಹಾಗೇನೂ ಇಲ್ಲ, ನನಗೆ ನಿಮ್ಮ ತಂಗಿ ಇಷ್ಟ ಆಗಿದ್ದಾರೆ. ಸದ್ಯ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಮ್ಮ, ಊಟಕ್ಕೆ ರೆಡಿ ಮಾಡಿದ್ಯಾ? ಹುಂಕನವ, ಎಲ್ಲ ರೆಡಿ ಐತೆ. ಬನ್ನಿ ಎಲ್ಲ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಬನ್ನಿ, ಊಟ ರೆಡಿ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗಿರಂತೆ. ಬನ್ನಿ ಅತ್ತೆ ಕವಿತಾ, ಶ್ರೀಕಾಂತ್ ಅವರೇ, ಮಾವ ಎಲ್ಲರೂ ಬನ್ನಿ. ಅಪ್ಪ ನೀವು ಬನ್ನಿ, ಎಲ್ಲರೂ ಊಟ ಮಾಡಿರಂತೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.